ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸೊ ನಾವು ಈಗಾಗಲೇ ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ಈ ಹೆಲ್ತ್ ಬಗ್ಗೆ ಅದು ಮತ್ತು ಫಿಟ್ನೆಸ್ ಬಗ್ಗೆ ಮತ್ತು ಆಹಾರದ ಬಗ್ಗೆ ಎಷ್ಟೋ ವೀಡಿಯೋಸ್ ಮಾಡಿದ್ವಿ. ಆ್ಯಂಡ್ ನೀವೆಲ್ಲರೂ ಅದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ವಿ. ಸೊ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮಲ್ಲಿ ನಿಸರ್ಗದಲ್ಲಿ ನೀವು ಏನು ಮಾಡ್ತೀರಾ, ಯಾವ ಥರ ಸಿಸ್ಟಮ್ಸನ್ನು ಫಾಲೋ ಮಾಡ್ತೀರಾ, ಅಲ್ಲಿ ಏನೇನು ಟ್ರೀಟ್ಮೆಂಟ್ಸ್ಗಳಿದೆ ಅಂತ ಎಷ್ಟೋ ಜನ ಕೇಳ್ತಾರೆ. ಸೊ ಹಾಗಾಗಿ ನಾನು ಈ ಎಪಿಸೋಡಲ್ಲಿ ನಮ್ಮ ನಿಸರ್ಗದಲ್ಲಿ ಆಗುವಂಥ ಆ್ಯಕ್ಟಿವಿಟೀಸ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ನಿಮ್ಮ ಮುಂದೆ ಇಡ್ತೇನೆ. ನಿಸರ್ಗ ಮಾನವನ ಬದುಕಿಗೆ ದೇವರು ಸೃಷ್ಟಿಸಿದ ಅಮೂಲ್ಯ ಕೊಡುಗೆ. ಇಂತಹ ನಿಸರ್ಗ ಆಧಾರಿತ ನ್ಯಾಚುರೋಪತಿ ಚಿಕಿತ್ಸಾಲಯವು ಮಲೆನಾಡಿನ ಹೆಬ್ಬಾಗಿಲಾದ ಶಿರಸಿಯಲ್ಲಿ 2003ರಿಂದ ಉತ್ತಮ ಸೇವೆ ನೀಡುತ್ತಿದೆ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಈ ಆಸ್ಪತ್ರೆಯು ನೋವು ರಹಿತ ಜೀವನಕ್ಕೊಂದು ಸಂಜೀವಿನಿಯಾಗಿದೆ. ಕೇವಲ 10 ದಿನಗಳಲ್ಲಿ ಚಿಕಿತ್ಸೆಯಿಂದ ನಿಮ್ಮ ಆರೋಗ್ಯ ಸುಧಾರಣೆ ಖಂಡಿತ. ಪ್ರಕೃತಿ ಚಿಕಿತ್ಸಾ ವಿಧಾನವನ್ನು ಯಶಸ್ವಿಯಾಗಿ ಕಡಿಮೆ ಖರ್ಚಿನಲ್ಲಿ ಸುಲಭವೂ ಸರಳವೂ ಆದ ರೀತಿಯಲ್ಲಿ ನೀಡುತ್ತಿದೆ ಶಿರಸಿಯ ನಿಸರ್ಗ ಆಸ್ಪತ್ರೆ. ಹಾಗೂ ಇಲ್ಲಿ ನಿಖರ ಮಾಹಿತಿ ನೀಡುವ ವೈದ್ಯರು, ಕಾಳಜಿ ತೋರುವ ಸಿಬ್ಬಂದಿಗಳಿದ್ದಾರೆ. ಮನೋಲ್ಲಾಸದ ಚಿಕಿತ್ಸೆ ಚಟುವಟಿಕೆಗಳು ಕೂಡ ಇಲ್ಲಿವೆ. ಧನ್ವಂತರಿ ದೇವಿಯ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ದಿನವನ್ನು ಪ್ರಾರಂಭ ಮಾಡುವುದರಿಂದ ಸಿಬ್ಬಂದಿಗಳಿಗೆ ಮತ್ತು ಸಾಧಕರಿಗೆ ನವಚೈತನ್ಯ ನೀಡುತ್ತದೆ. ಇಲ್ಲಿ ನೀಡುವ ಪ್ರಕೃತಿ ಚಿಕಿತ್ಸೆ ಯೋಗ, ಆಯುರ್ವೇದ, ಫಿಸಿಯೋಥೆರಪಿ ಸಮ್ಮಿಳಿತಗೊಂಡಿದ್ದು ಕೇವಲ ರೋಗ ಲಕ್ಷಣಗಳಿಗೆ ಮಾತ್ರ ಚಿಕಿತ್ಸೆ ನೀಡದೆ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ಸರ್ವತೋಮುಖ ಬೆಳವಣಿಗೆಗೆ ಕೇಂದ್ರಿತವಾಗಿ ನೀಡುವುದು ನಿಸರ್ಗ ಆಸ್ಪತ್ರೆಯ ವೈಶಿಷ್ಟ್ಯ. ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ತಂಡದಿಂದ ವ್ಯಕ್ತಿಯ ಆಪ್ತ ಸಮಾಲೋಚನೆ ನಡೆಸಿ ವ್ಯಕ್ತಿಯ ಆರೋಗ್ಯ ಹಿನ್ನೆಲೆ, ಜೀವನ ಶೈಲಿ, ಅದಕ್ಕೆ ಅನುಗುಣವಾಗಿ ನಿಖರವಾದ ಚಿಕಿತ್ಸೆ ನೀಡಲಾಗುತ್ತದೆ. ದೀರ್ಘಕಾಲೀನ ನೋವು, ನರಗಳ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಚರ್ಮದ ಸಮಸ್ಯೆ, ಮಧುಮೇಹ, ರಕ್ತದೊತ್ತಡ, ಅಜೀರ್ಣ, ಎಕ್ಸಿಮಾ, ಜೀವನ ಶೈಲಿಯ ಸಮಸ್ಯೆಗಳು, ಭಂಜೆತನ, ಬೊಜ್ಜು, ಚರ್ಮದ ಎಲ್ಲ ರೀತಿಯ ಸಮಸ್ಯೆಗಳು ಇರುವವರನ್ನು ಗುಣಪಡಿಸಿ ಕಳುಹಿಸಲಾಗಿದ್ದು ಆರೋಗ್ಯ ಭರವಸೆಯ ತಾಣವಾಗಿದೆ. 22 ವರ್ಷಗಳಿಂದ ಪ್ರಕೃತಿ ಚಿಕಿತ್ಸಾ ತಜ್ಞರಾಗಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಜಿತೇಶ್ ನಂಬಿಯಾರ್ ಮತ್ತು ಡಾಕ್ಟರ್ ಲಕ್ಷ್ಮೀ ನಂಬಿಯಾರ್ ವಿಶ್ವಾಸಾರ್ಹವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಸರ್ಗ ಆಸ್ಪತ್ರೆ ಸ್ಥಾಪನೆಯಾಗಿದ್ದು 2003ರಲ್ಲಿ. ಸೊ ಅಲ್ಲಿಂದ ಇಲ್ಲಿ ತನಕ ನಾವು 3 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ನಮ್ಮ ಸರ್ವಿಸ್ಗಳನ್ನು ಕೊಟ್ಟಿದ್ವಿ. ಸೊ ನಮ್ಮಲ್ಲಿ ಮುಖ್ಯವಾಗಿ ದೀರ್ಘಕಾಲೀನ ಸಮಸ್ಯೆಗಳಾದ ನೋವಿನ ಸಮಸ್ಯೆಗಳಿರ್ಬೋದು, ಅಂದರೆ ಆರ್ಥರೈಟಿಸ್ ಇರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಅಥವಾ ನರೆಗಳ ಸಮಸ್ಯೆ ಇರ್ಬೋದು, ಅಥವಾ ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು, ಅಂದರೆ ಹೊಟ್ಟೆಯ ಸಮಸ್ಯೆಗಳು, ಆಸಿಡಿಟಿಯಿಂದ ಹಿಡಿದು IBS ಇರ್ಬೋದು. ಸೊ ಈ ಥರ ಸಮಸ್ಯೆಗಳಿದ್ದವರು ತುಂಬ ಬರ್ತಾರೆ. ಸೊ ದೀರ್ಘಕಾಲೀನ ಸಮಸ್ಯೆಗಳಿಗೆ ನಮ್ಮಲ್ಲಿ ಒಳ್ಳೆ ಪರಿಹಾರ ಇದೆ. ಮೇ ಬಿ ಒಂದು ನೋವು ಇರ್ಬೋದು, ಅದು ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಅಥವಾ ನರಗಳದ್ದು ಸಮಸ್ಯೆ ಇರ್ಬೋದು, ಪಾರ್ಶ್ವವಾಯು ಇರ್ಬೋದು, ಅಥವಾ ಬೊಜ್ಜು. ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಬೊಜ್ಜು ಒಂದು ಮೇನ್ ರೀಸನ್. ವೆಯ್ಟ್ ರಿಡಕ್ಷನ್ ಇರ್ಬೋದು, ಅಥವಾ ಹೊಟ್ಟೆಯ ಸಮಸ್ಯೆಗಳಿರ್ಬೋದು, ಆಸಿಡಿಟಿ ಅಥವಾ IBS. ಸೊ ಈ ಥರ ಸಮಸ್ಯೆಗಳಿಗೆ ನಮ್ಮಲ್ಲಿ ಒಳ್ಳೆ ಪರಿಹಾರ ಇದೆ. ಸೊ ಯೂಶಲಿ ನಮ್ಮಲ್ಲಿ ಪೇಷಂಟ್ ಬಂದರೆ ಅಟ್ಲೀಸ್ಟ್ ಎ ಪೀರಿಯಡ್ ಆಫ್ 10 days ನಮ್ಮಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ. ಸೊ ಅವರಿಗೆ ಕರೆಕ್ಟ್ ಆಗಿರುವಂಥ ಒಂದು ಆಹಾರ ಕ್ರಮ, ಜೀವನ ಶೈಲಿ, ಅದರೊಟ್ಟಿಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಏನಿದೆ, ಅದು ಆಯುರ್ವೇದ, ನ್ಯಾಚುರೋಪತಿ, ಅಕ್ಯುಪಂಕ್ಚರ್, ಫಿಸಿಯೋಥೆರಪಿ, ಸೊ ಈ ಥರ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಅವರದ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ನಿಸರ್ಗದ ಸ್ಪೆಷಾಲಿಟಿ ಏನಂದರೆ ನಮ್ಮ ಸ್ಟಾಫ್ ವೆಲ್ ಎಕ್ಸ್ಪೀರಿಯನ್ಸ್ ಮತ್ತು ತುಂಬ ಎಕ್ಸ್ಪರ್ಟ್ ಆಗಿರುವಂಥ ಸ್ಟಾಫ್ಗಳು ಯಾವಾಗಲೂ ನಿಮ್ಮ ಸರ್ವಿಸಿಗೆ ಲಭ್ಯವಿರುತ್ತೆ. ಡಾಕ್ಟರ್ ಜಿತೇಶ್ ನಂಬಿಯಾರ್ ನೇತೃತ್ವದ ನ್ಯಾಚುರೋಥೆರಪಿ, ಆಯುರ್ವೇದ, ಫಿಸಿಯೋಥೆರಪಿ ಹಾಗೂ ಯೋಗ ಥೆರಪಿ ವೈದ್ಯರುಗಳ ತಂಡವೇ ಇದ್ದು ಪ್ರತಿ ವ್ಯಕ್ತಿಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ. ಜಲನೇತಿ, ಸೂತ್ರನೇತಿ, ಸೂಜಿ ಚಿಕಿತ್ಸೆ, ಆಕ್ಯುಪ್ರೆಷರ್, ಸನ್ ಬಾತ್, ಬಾಡಿ ಪಾಲಿಶಿಂಗ್, ಹಾಟ್ ಸ್ಟೋನ್ ಮಸಾಜ್, ಶಿರೋಧಾರ, ಹಬೆ ಚಿಕಿತ್ಸೆ, ಓಝೋನ್ ಥೆರಪಿ, ವೈಬ್ರೋ ಮಸಾಜ್, ವಿವಿಧ ರೀತಿಯ ನೀರಿನ ಚಿಕಿತ್ಸೆಗಳು, ಮಣ್ಣಿನ ಚಿಕಿತ್ಸೆಗಳು, ಅಂಡರ್ ವಾಟರ್ ಮಸಾಜ್, ಸ್ಲಿಮ್ಮಿಂಗ್ ಥೆರಪಿ, ಸರ್ಕ್ಯುಲರ್ ಜೆಟ್ ಬಾತ್, ಇಮರ್ಷನ್ ಬಾತ್, ಯೋಗ ಥೆರಪಿ, ಆಯುರ್ವೇದ ಚಿಕಿತ್ಸೆಗಳಾದ ವಮನ, ವಿರೇಚನ, ಭಸ್ತಿಗಳು, ರಕ್ತ ಮೋಕ್ಷಣ ಮುಂತಾದ ಹಲವಾರು ಚಿಕಿತ್ಸೆಗಳು ಲಭ್ಯ. ಸುಸಜ್ಜಿತ ಫಿಸಿಯೋಥೆರಪಿ ವಿಭಾಗ ಇಲ್ಲಿ ಲಭ್ಯವಿದೆ. ಕಾಯಿಲೆಯಿಂದ ಬಳಲುವವರಿಗೆ
ವಿಶ್ವಾಸಾರ್ಹ ತಾಣವಾದ ನಿಸರ್ಗ ಆಸ್ಪತ್ರೆಯು ಇಲ್ಲಿ ಬರುವಂತಹ ರೋಗಿಗಳ ಆರೋಗ್ಯ ಸಮತೋಲನ ಕಾರ್ಯದಲ್ಲಿ ಗೆದ್ದಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೇದಾರ್ KS ಅಂತ ಹೇಳ್ಬಿಟ್ಟು ನಾನು ಬಿಜಾಪುರದವನು. ಸುಮಾರು ಒಂದು 3 ರಿಂದ 4 ವರ್ಷ ಆಯಿತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ. ಅಲ್ಲೇ ನಮ್ಮೂರಲ್ಲೇ ಟ್ರೀಟ್ಮೆಂಟ್ ತೊಗೊಂಡೆ, ಬಟ್ ಯಾವುದೇ ರೀತಿ ಚೇಂಜಸ್ ಆಗಲಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬ ಸಜೆಷನ್ ಮಾಡ್ದೆ, ಇಲ್ಲ ಸಿರ್ಸಿಲಿ ನಿಸರ್ಗ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸಲ ಟ್ರೀಟ್ಮೆಂಟ್ ತೊಗೊಂಡು ಬಾ ಅಂತೇಳಿ ನಿಸರ್ಗ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆದೆ. ಇಲ್ಲಿ ಇದು ಆ್ಯಕ್ಚುಲಿ ನಿಸರ್ಗ ಹಾಸ್ಪಿಟಲ್ ಅನ್ನೋದಕ್ಕಿಂತ ನಮ್ಮ ಮನೆಯೇ ಅನ್ಬೋದು, ಯಾಕಂದರೆ ಆ ಥರ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಬಟ್ ನಮ್ಮೂರಲ್ಲೇ ನಮ್ಮ ಮನೆಯಲ್ಲೇ ಯಾರಿಗಾದರೂ ಇಲ್ಲ ಒಂದು ಗ್ಲಾಸ್ ನೀರು ತೊಗೊಂಬ ಅಂದರೂ ನೀರು ತಂದು ಕೊಡೋಲ್ಲ. ಇಲ್ಲಿ ಹೆಂಗಂದ್ರೆ ನಾವು ಇನ್ ಕೇಸ್ ಏನಾದರೂ ಮಸಾಜಲ್ಲಿ ಮಾಡ್ಕೊಳ್ಳೋಕೆ ಹೋದರೆ ಇಲ್ಲಿ ಸ್ಟಾಫ್ಸು, ಇಲ್ಲಿ ಸಿಬ್ಬಂದಿಗಳು ಅಲ್ಲಿಗೇ ಜ್ಯೂಸ್ ತಂದು ಕೊಡೋದಾಗಲಿ, ನಮ್ಗೆ ಏನೇನು ಬೇಕಲ್ಲ ತಂದು ಕೊಡ್ತಿರ್ತಾರೆ. ಸೊ ನಿಮ್ಗೇನಾದರೂ ಬ್ಯಾಕ್ ಪೇನು, ಯಾವುದೇ ರೀತಿ ಪೇನ್ ಇದ್ದರೆ ಬಂದು ನೀವು ನಿಸರ್ಗ ಹಾಸ್ಪಿಟಲ್ ಒಂದು ಸಲ ಮೀಟ್ ಆಗ್ಬೋದು. ಇಲ್ಲಿ ಡಾಕ್ಟರ್ ಜಿತೇಶ್ ಸರ್ ಅಂತ ಇರ್ತಾರೆ, ಅವ್ರು ಕನ್ಸಲ್ಟ್ ಮಾಡ್ತಾರೆ. ನನ್ನ ಲೈಫಲ್ಲೇ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಹೆಂಗಪ್ಪ ಅಂತಂದರೆ ನಾನು ನೋಡಿರಲಿಲ್ಲ, ಅದೇನೋ ಮೂಗಲ್ಲಿ ಹಾಕ್ಕೊಂಡು ಜಲನೀತಿ ಅಂತ, ಆಮೇಲೆ ಬೆಳಗ್ಗೆ ಎದ್ದು 4-5 ಥರ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದ ತಕ್ಷಣ ಬಾಡಿ ಮಸಾಜು, ಅಕ್ಯುಪಂಚರು, ಆಮೇಲೆ ಅಂಡರ್ ವಾಟರ್ ಮಸಾಜು, ಈ ಥರ ಎಲ್ಲ ಬೇರೆ ಬೇರೆ ಥರ ನಿಮ್ಗೆ ಯಾವ ರೀತಿ ಪೇನ್ ಇದೆಯಲ್ಲ ಆ ಥರ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾರೆ. ಒಂದು ಸಲ ಭೇಟಿಯಾಗ್ರಿ ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಡಿಲೆಕ್ಸ್ ರೂಮ್ಸ್, ಸ್ಪೆಷಲ್ ಹಾಗೂ ಸೆಮಿ ಸ್ಪೆಷಲ್ ರೂಮುಗಳು, ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಜನರಲ್ ವಾರ್ಡ್ಗಳು ಇವೆ. ಸುಸಜ್ಜಿತ ಡಯಟ್ ಸೆಂಟರ್ ಹಾಗೂ ಔಷಧ ಕೇಂದ್ರವಿದೆ. ವ್ಯಕ್ತಿಯ ಶರೀರ ಧರ್ಮಕ್ಕನುಗುಣವಾಗಿ ಪ್ರತ್ಯೇಕ ಸ್ವಚ್ಛ ಪೌಷ್ಟಿಕ ಆಹಾರವನ್ನು ತಯಾರಿಸಿ ನೀಡುವಲ್ಲಿ ನಿಸರ್ಗ ಆಸ್ಪತ್ರೆ ಸಫಲವಾಗಿದೆ. ಆಹಾರವೇ ಔಷಧ, ಅಡುಗೆ ಮನೆಯೇ ನಮ್ಮ ಆಸ್ಪತ್ರೆ ಎಂದು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಸರ್ಗ ಆಸ್ಪತ್ರೆ ಯಶಸ್ವಿನ ಪರಿಣಾಮ 100 ಒಳರೋಗಿ ವಿಭಾಗಗಳ ಶಿರಸಿ ಮತ್ತು ಚಿಪಗಿಯಲ್ಲಿ 2 ಆಸ್ಪತ್ರೆ, ಬೆಂಗಳೂರಿನಲ್ಲಿ ಜಯನಗರ ಮತ್ತು ಸಹಕಾರ ನಗರ ಎರಡೂ ಕಡೆ ಹೊರರೋಗಿ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ನಿಸರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಕನಿಷ್ಠ 15 ದಿನಗಳ ಮುಂಚಿತವಾಗಿ ರೂಮ್ಗಳನ್ನು ಕಾಯ್ದಿರಿಸಬೇಕಾಗಿರುವುದು ಆಸ್ಪತ್ರೆಯ ಸೇವೆಯ ಶ್ರೇಷ್ಠ ಗುಣಮಟ್ಟವನ್ನು ಸೂಚಿಸುತ್ತದೆ. ರೋಗಕ್ಕೆ ಚಿಕಿತ್ಸೆಯ ಜೊತೆಯಲ್ಲಿ ರೋಗ ಬಾರದಂತೆ ನಮ್ಮ ಆಚಾರ ವಿಚಾರ, ಆಹಾರ ವಿಹಾರ, ದಿನಚರಿಗಳ ಮಹತ್ವ ತಿಳಿಸಿಕೊಡುವ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ಉತ್ತಮ ಚಿಕಿತ್ಸಾಲಯ ಶಿರಸಿಯ 5 ರಸ್ತೆ ವೃತ್ತದಲ್ಲಿರುವ ನಿಸರ್ಗ ನ್ಯಾಚುರೋಪತಿ ಆಸ್ಪತ್ರೆ. ಮರಳಿ ಪ್ರಕೃತಿಗೆ ಎಂಬ ಧ್ಯೇಯವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಪ್ರಕೃತಿಯಂತೆ ಜೀವನ ಹಸಿರನ್ನಾಗಿಸಿಕೊಳ್ಳೋಣ. ಧನ್ಯವಾದಗಳು. ಅನಂತರಾವ್ ಮೆಮೋರಿಯಲ್ ನಿಸರ್ಗ ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಆಸ್ಪತ್ರೆ.